ಗೆಳೆಯರೇ ನಮಸ್ಕಾರ. ನಮ್ಮ ಕರ್ನಾಟಕದ ಕೆಲವೊಂದೆಡೆ ಕೆಲವೊಂದು ಸಂಸ್ಕೃತಿ ಇದೆ. ಅದು ತಮಿಳ್ನಾಡು ಕಡೆಯಿಂದ ಬಂದಿರುವುದು, ಆಂಧ್ರ ಪ್ರದೇಶ ಕಡೆಯಿಂದ ಬಂದಿರುವುದು ಗೊತ್ತಿಲ್ಲ. ನಮ್ಮ ಹಿರಿಯವರು ಮಾಡಿಟ್ಟಿರುವ ಒಂದು ದೊಡ್ಡ ತಪ್ಪು, ಸೋದರ ಮಾವನ್ನು ಮದುವೆ ಮಾಡಿಸೋದು, ಅಕ್ಕನ ಮಗಳ ಜೊತೆ ಮದುವೆ ಆಗೋದು. ನೋಡಿ, ಆವಾಗ ಜಮೀನ ಆಸೆಗಳು ಅಂದಿನವರಿಗೂ ಇದ್ದಿತ್ತು. ತಾಯಿಯ ಜಮೀನು ಅಲ್ಲೇ ಇರಲಿ ಅನ್ನೋ ಕಾರಣಕ್ಕೆ ಮಗಳನ್ನು ವಾಪಸ್ ಕೊಡ್ತಾಯಿದ್ರು ತಮ್ಮನಿಗೆ. ಆ ಸೊಸೆಗೆ 20 ವರ್ಷ ಆಗಿದ್ರೂ 35 ವರ್ಷದ ಮಾವನಿಗೆ ಕಟ್ಟಿರ್ತಾರೆ. ಪಾಪ ಹುಡುಗಿ ಪಟ್ಟಕ್ಕೆ ಬರುವಾಗ ಅವನು ಚಟ್ಟಕ್ಕೆ ಏರಿರ್ತಾನೆ. ತಪ್ಪು. ನೋಡಿ, ಅದೇ ಒಂದು ಹುಡುಗಿಯನ್ನು ಹೊರಗಡೆಗೆ ಮದುವೆ ಮಾಡಿಕೊಡುವಾಗ ಮಂಟಪಕ್ಕೆ ಬಿಡೋರು ಯಾರು ಹೇಳಿ? ಸೋದರ ಮಾವ. ಅದೇ ಸೋದರ ಮಾವ ದೊಡ್ಡವ, ಅಪ್ಪನಿಗಿಂತ ದೊಡ್ಡವ, ಅಪ್ಪನಿಗಿಂತ ಮಿಗಿಲಾದವ ಸೋದರ ಮಾವ. ಹಾಗಾಗಿ ಆ ಸಂಬಂಧವನ್ನು ಕೆಡಿಸಬೇಡಿ. ಮೊದಲು ಜನಗಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ಏನೋ ಒಂದು ಆಸೆಪಟ್ಟು ಏನೋ ಮಾಡಿ ಹಾಗೆ ನಡೆದೋಯ್ತು, ಬಿಡಿ. ಈಗ ನೀವು ವಿದ್ಯಾವಂತರಾಗಿದ್ದೀರ, ನೀವಾದರೂ ಪ್ರಜ್ಞಾವಂತರಾಗಿದ್ದೀರಿ, ನೀವಾದರೂ ತಿಳ್ಕೊಳ್ಳಿ. ನಿಮಗೆ ಈ ರೀತಿ ಸೋದರ ಮಾವನ್ನು ಮದುವೆ ಮಾಡಿಸೋದು ಸಿಸ್ಟಮ್ನ ಬದಲಾಯಿಸಿ. ತಪ್ಪು. ಸೋದರ ಮಾವ ಅಪ್ಪನಿಗಿಂತೂ ಮಿಗಿಲಾದವ, ಗೊತ್ತಾಯ್ತಲ್ಲ? ಹಾಗಾಗಿ ಮುಂದಿನ ಪೀಳಿಗೆ ಆದರೂ ಯೋಚನೆ ಮಾಡಿ ಅಕ್ಕನ ಮಗಳನ್ನು ಮದುವೆ ಆಗೋದು ಸಿಸ್ಟಮ್ನ ತೆಗೆದುಬಿಡಿ. ತಪ್ಪಿದ್ದಲ್ಲಿ ಕ್ಷಮಿಸಿ, ಇಷ್ಟವಾದಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.